ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈಗ ಸಿಂಪಲ್ಲಾಗಿ ಆರ್ಗೆನ್ಸಾ ಫ್ರಾಕ್ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರ್ಗೆನ್ಸಾದಲ್ಲೇ ನಾನು ರಿಬ್ಬನ್ನು ಮತ್ತು ಬೋಹೋ ಕ್ಲಿಪ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ವಿಡಿಯೋದಲ್ಲಿದೆ. ಅಂಬ್ರೆಲಾ ಫ್ರಾಕ್ ಸ್ಟಿಚ್ ಮಾಡೋದಕ್ಕೆ ಇಲ್ಲಿ ಆರ್ಗೆನ್ಸಾ ಮತ್ತು ಸ್ಯಾಟಿನ್ ತೊಗೊಂಡಿದ್ದೀನಿ. ಆರ್ಗೆನ್ಸಾ 5 ಮೀಟರ್ ತೊಗೊಂಡಿದ್ದೀನಿ, ಸ್ಯಾಟಿನ್ 3 ಮೀಟರ್ಸ್ ತೊಗೊಂಡಿದ್ದೀನಿ. ಸ್ಯಾಟಿನ 4 ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಲೆಂತ್ ಬಂದು ನಾನು 15.5 ತೊಗೊಂಡಿದ್ದೀನಿ, ವಿಡ್ತ್ ಬಂದು 11.5 ತೊಗೊಂಡಿದ್ದೀನಿ. ಶೋಲ್ಡರು 6.5 ತೊಗೊಂಡಿದ್ದೀನಿ, ಆರ್ಮೋಲು 6.5 ತೊಗೊಳ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಶೇಪಿಗೋಸ್ಕರ 1.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ನೆಕ್ ವಿಡ್ತು 4 ತೊಗೊಂಡಿದ್ದೀನಿ, ಡೀಪ್ ಬಂದು 5.5 ತೊಗೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಆರ್ಮೋಲ್ ಶೇಪ್ ತೊಗೊಳ್ತಾ ಇದ್ದೀನಿ ನಾನು. ಬಾಕ್ಸ್ ಶೇಪ್ ಇರಲಿ ಅಂತ ಹೇಳಿ ಬಾಕ್ಸ್ ಶೇಪ್ ಸ್ವಲ್ಪ ರೌಂಡ್ ಮಾಡ್ಕೊಂಡಿದ್ದೀನಿ. ವಿಡ್ತ್ ಬಂದುಬಿಟ್ಟು ನಾನು 10.5 ತೊಗೊಂಡಿದ್ದೀನಿ ಮತ್ತು ವೆಸ್ಟ್ ಬಂದುಬಿಟ್ಟು 9.5 ತೊಗೊಂಡಿದ್ದೀನಿ. ಅದು 1 ಇಂಚು ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ಟಿಚಿಂಗ್ ಹತ್ರ ಬಂದುಬಿಟ್ಟು 1/2 ಇಂಚು ಒಳಗಡೆ ತೊಗೊಳ್ತಿದ್ದೀನಿ ಶೇಪಿಗೋಸ್ಕರ. ಕಟ್ ಮಾಡ್ಕೊಳ್ಳೋಣ. ತೊಗೊಂಡಿದ್ದೀನಿ, ಅದನ್ನು ಆರ್ಮೋಲ್ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ಟಿಡೋಣ ಅನ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬ ಜಾರುತ್ತೆ, ನಾನೇನು ಕಟ್ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಸ್ಟಿಚಿಂಗಲ್ಲಿ ತೋರಿಸ್ತೀನಿ ನಿಮಗೆ. ನನಗೆ ವಿಡ್ತ್ ಬಂದುಬಿಟ್ಟು 4 ತೊಗೊಂಡಿದ್ದೀನಿ, ಲೆಂತ್ ಪಾಯಿಂಟ್ ಬಂದುಬಿಟ್ಟು 4.5 ತೊಗೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಬ್ಯಾಕ್ ಪೀಸ್ನ ಫೋಲ್ಡ್ ಮಾಡಿಕೊಂಡೆ 2 ಪೀಸಾಗಿ. ನನಗೆ ವಿಡ್ತ್ ಬಂದುಬಿಟ್ಟು 4 ತೊಗೊಂಡಿದ್ದೀನಿ, ನೆಕ್ ಡೀಪ್ ಬಂದುಬಿಟ್ಟು 6.5 ತೊಗೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಆ್ಯಂಡ್ ನಿಮಗೆ ಯಾವ ಥರ ಬೇಕೋ ನೀವು ಆ ಥರ ಡಿಸೈನ್ ಇಟ್ಕೋಬೋದು. ನಾನು ರೌಂಡೇ ಇಟ್ಕೊಳ್ತಾ ಇದ್ದೀನಿ. ಈಗ ನಾನು ಮೇಯ್ನ್ ಪೀಸ್ ತೊಗೊಂಡಿದ್ದೀನಿ, ಅದೇ ಥರ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೇಮ್ ಇಟ್ಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಬಾಕ್ಸ್ ಶೇಪ್ ಕಟ್ ಮಾಡ್ಕೊಳ್ತೀನಿ, ಅದು ಜಾರುತ್ತೆ ಅನ್ನೋದ್ರಿಂದ ಬಾಕ್ಸ್ ಶೇಪ್ ಕಟ್ ಮಾಡಿಕೊಂಡು ಅದು ಸ್ಟಿಚ್ ಆದಮೇಲೆ ನಾನು ಕಟ್ ಮಾಡ್ಕೊತೀನಿ ಎಕ್ಸ್ಟ್ರಾಸ್ನೆಲ್ಲ. ಸ್ಲೀವ್ ತೊಗೊಳ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಇದು ಪಫ್ ಇಟ್ಟು ಎಲಾಸ್ಟಿಕ್ ಇಡೋಣ ಅನ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಾನು 13 ಲೆಂತ್ ತೊಗೊಂಡು ಮತ್ತು 2.5 ಪಫಿಗೋಸ್ಕರ ತೊಗೊಂಡಿದ್ದೀನಿ. ಆ್ಯಂಡ್ 9.5 ವಿಡ್ತ್ ಆರ್ಮೋಲ್ ವಿಡ್ತ್ ತೊಗೊಂಡಿದ್ದೀನಿ. ಬಂದುಬಿಟ್ಟು 8.5 ಮತ್ತು 1.5 ಇಂಚು ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾಕೆ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಸ್ಟಿಚಿಂಗಲ್ಲಿ ತೋರಿಸ್ಕೊಡ್ತೀನಿ. ಈಗ ನಾನು ಬಾಟಮ್ ಪೀಸ್ ತೊಗೊಂಡಿದ್ದೀನಿ, ಅದನ್ನು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. 2 ಫೋಲ್ಡ್ ಮಾಡಿಬಿಟ್ಟು ಅದನ್ನು ಹಾಫ್ ವಿ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಬಾಟಮ್ ಪೀಸ್ ತೊಗೊಂಡು ನಾನು 1/2 ಇಂಚು ಕಮ್ಮಿ ತೊಗೊಂಡು ವಿಡ್ತ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನನಗೆ ಲೆಂತ್ 29 ಬೇಕು, ಅದಕ್ಕೋಸ್ಕರ ನಾನು ಮೇಲೆಯಿಂದನೇ 40 ಲೆಂತಲ್ಲಿ ತೊಗೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಲೆಂತ್ ತೊಗೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಶೇಪ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಲ್ಲಿ ಏನಿದೆ ಗ್ಯಾಪು ಅದಕ್ಕೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತೀನಿ. ಮಾಡ್ಕೊಂಡ್ಮೇಲೆ ಈ ಥರ ಬಂದಿದೆ.
ಮೇನ್ ಪೀಸ್ನ ಕಟ್ ಮಾಡ್ಕೊಳ್ಳೋಣ. ಸೇಮ್ ಅದೇ ಥರ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು. 2 ಫೋಲ್ಡ್ ಮಾಡಿ 1 ಫೋಲ್ಡ್ ವಿ ಶೇಪ್ ಮಾಡಿದ್ದೀನಿ. ಇದು ಫ್ರಿಲ್ ಇಡೋದ್ರಿಂದ ನಾನು ಇದನ್ನು ಮೇನ್ ಪೀಸು 1.5 ಇಂಚು ಒಳಗಡೆಗೆ ಕಟ್ ಮಾಡ್ಕೊಳ್ತೀನಿ. ನನಗೆ ಇದು 29 ಬಂದಿತ್ತು. ನಾನು ಇದನ್ನು 27.5 1.5 ಇಂಚು ಕಮ್ಮಿ ಮಾಡ್ಕೊತೀನಿ. 27.5 ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 27.5 ತೊಗೊಂಡು ಮಿಕ್ಕಿರೋ 2 ಮೀಟರ್ನ ನಾನು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. 4 ಫೋಲ್ಡ್ ಮಾಡಿಕೊಂಡು ಅದು 8 ಇಂಚ್ ಬರೋ ಥರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನನಗೆ 8 ಇಂಚು ಮಾರ್ಕ್ ಮಾಡಿ ಇಟ್ಕೊಂಡಿರೋದನ್ನು 5 ಪೀಸಸ್ ಆಗಿ ಬಂದಿದೆ. ಈಗ ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಮೇನ್ ಪೀಸ್ನ ಸ್ಯಾಟಿನ್ ಅಲ್ವಾ, ಅದು ಜಾರುತ್ತೆ. ಮೇನ್ ಸ್ಯಾಟಿನ್ ಸ್ಮೂತಾಗಿರೋದನ್ನು ಮೇಲೆ ಹಾಕ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಂಡು ನಾನು ಉಲ್ಟಾ ಮಾಡಿ ಸ್ಟಿಚ್ ಮಾಡಿ ಕಿನಾರಿ ಮಾಡ್ಕೊಳ್ತಾ ಇದ್ದೀನಿ. ಕಿನಾರಿ ಮಾಡಿಕೊಂಡು ಮೇನ್ ಫುಲ್ನ ಅದು ಲೈನಿಂಗ್ ಸಮೇತ ಮೇನ್ ಪೀಸ್ಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇನ್ನೇನಿದೆ ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡಿಕೊಂಡು ಸೇಮ್ ಫ್ರಂಟ್ ಟು ಬ್ಯಾಕು ಸೇಮ್ ಅದೇ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಪ್ರಿನ್ಸಸ್ ಕಟ್ ಇಡಬೇಕು ಅಂತ ಹೇಳಿ ನಾನು 4 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ವಿಡ್ತ್ ಲೆಂತ್ ಬಂದು 4.5 ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಶೇಪ್ ಕೊಡ್ಕೊತಾ ಇದ್ದೀನಿ. ಚಾಕ್ ಪೀಸಲ್ಲಿ ಮಾರ್ಕ್ ಮಾಡೋದ್ರಿಂದ ನಮಗೆ ಅದೆರಡು ಫೋಲ್ಡ್ ಮಾಡಿದ್ರೆ ಒಂದೇ ಬರುತ್ತೆ ಅಂತ ಹೇಳಿ ನಾನು ಆ ಥರ ಮಾಡ್ಕೊಂಡಿದ್ದೀನಿ. ಈಗ ಅದೇನಿದೆ ಸ್ಟಿಚ್ ಮಾಡಿಕೊಂಡು ನಾನು ಕಟ್ ಮಾಡಲ್ಲ, ಅದನ್ನೇ ನಾನು ಸ್ಟಿಚ್ ಮಾಡ್ಕೊಂಡಿರೋದನ್ನೇ ನಾನು ಸ್ಟಿಚ್ ಮೇಲೆ ಸ್ಟಿಚ್ ಕೂರಿಸ್ತೀನಿ. ಈಗ ನೋಡಿ ಪ್ರಿನ್ಸಸ್ ಕಟ್ ಆಯಿತು. ಈಗ ಬ್ಯಾಕ್ ಪಾರ್ಟು ಪಾಯಿಂಟ್ ಇಟ್ಕೊಳ್ಳೋಣ. ಸೇಮ್ ಅದೇ ಥರನೇ ನಾನು 4 ಇಂಚು ಲೆಂತ್ ತೊಗೊಂಡಿದ್ದೀನಿ, ಹಾಫ್ ಇಂಚು ವಿಡ್ತ್ ತೊಗೊಂಡಿದ್ದೀನಿ. ಈಗ ಸ್ಲೀವ್ ಬಾಟಮಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನಾನು. ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಎಲಾಸ್ಟಿಕ್ ಇಡೋದ್ರಿಂದ ನಾನು ಅದನ್ನು ಎಲಾಸ್ಟಿಕ್ಗೆ 12 ಇಂಚು ತೊಗೊಂಡಿದ್ದೀನಿ. ಸ್ಕೇಲಲ್ಲಿ ನಾನು 1.5 ಇಂಚು ಇಟ್ಕೊಂಡು ಫುಲ್ ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎಲಾಸ್ಟಿಕ್ ಅಟ್ಯಾಚ್ 2 ಸ್ಲೀವ್ ರೆಡಿ ಆಯಿತು. ಈಗ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಶೋಲ್ಡರ್ ಅಟ್ಯಾಚ್ ಆದಮೇಲೆ ನಾನು ಸ್ಲೀವ್ಸ್ ಪಫ್ ಇಡೋದ್ರಿಂದ ನಾನು ಪಫ್ ಇಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಲೀವ್ ರೆಡಿ ಆದಮೇಲೆ ಇದು ಡೋರಾಗೋಸ್ಕರ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಟಿಚ್ ಮಾಡಿ ಕಟ್ ಮಾಡಿಕೊಂಡು ಉಲ್ಟಾ ಮಾಡಿ ಅದಕ್ಕೆ ಫ್ಲವರ್ ರೆಡಿ ಮಾಡ್ಕೊಂಡಿದ್ದೀನಿ. 4 ಇಂಚ್ ತೊಗೊಂಡಿದ್ದೀನಿ ನಾನು. ಅದನ್ನು ಎರಡೂ ಒಂದೇ ಇದರಲ್ಲಿ ಹಾಕೋಣ ಅಂತ ಹೇಳಿ. ಈಗ ಹಿಂದೆಗಡೆ ಕಟ್ಟೋದಕ್ಕೋಸ್ಕರ ನಾನು 2.5 ಇಂಚು ಮಾರ್ಕ್ ಮಾಡಿಕೊಂಡು ಕಟ್ಟೋದಕ್ಕೋಸ್ಕರ ಇಟ್ಕೊಳ್ತಾ ಇದ್ದೀನಿ. ಈಗ ಸ್ಯಾಟಿನ್ನು ಬಾಟಮ್ ಪೀಸ್ ಇತ್ತಲ್ವ, ಅದನ್ನು ನಾನು ಕೆಳಗಡೆ ಬಾಟಮಲ್ಲಿ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. 2 ಸೇಮ್ ಸ್ಟಿಚ್ ಮಾಡಿಕೊಂಡು ನಾನು 2 ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. 3.5 ಇಂಚು ಬಿಟ್ಟು ಆಮೇಲೆ ಕೆಳಗಡೆನ ಪೋರ್ಷನ್ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೇಮ್ ಅದೇ ಥರನೇ ಮೇನ್ ಪೀಸನ್ನು ಸ್ಟಿಚ್ ಮಾಡ್ಕೊಬೇಕು. ಸ್ಟಿಚ್ ಮಾಡಿಕೊಂಡು ಸೇಮ್ ಅದೇನು 3 ಇಂಚ್ ಬಿಟ್ಟು ನಾವು ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀರೋ ಸೇಮ್ ಅದೇ ಥರ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಫ್ರಿಲ್ಲಿಗೋಸ್ಕರ ಇಟ್ಟಿದ್ರಲ್ವ, ಅದನ್ನು ಒಂದಕ್ಕೊಂದು ಅಟ್ಯಾಚ್ ಮಾಡಿ ಕಿನಾರಿ ಮಾಡಿಕೊಂಡು 2 ಸೈಡು ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ. ಅದನ್ನು 2 ಸೈಡ್ ಅಟ್ಯಾಚ್ ಮಾಡಿದ್ಮೇಲೆ ಈಗ ಫ್ರಿಲ್ಲು ಸ್ಮಾಲ್ ಫಿಲ್ಟ್ ತೊಗೊಂಡು ನಾನು ಫುಲ್ಲು
ಅದೇನಿದೆ ಕಂಪ್ಲೀಟ್ 2 ಮೀಟರ್ಸ್ನ ನಾವು 5 ಟೈಪ್ ಕಟ್ ಮಾಡಿದ್ರು ಫುಲ್ ಫ್ರಿಲ್ ಇಟ್ಕೊಂಡಿದ್ದೀನಿ. ಈಗ ಮೇನ್ ಪೀಸ್ ತೊಗೊಂಡು ಮತ್ತು ನನ್ನ ಫ್ರಿಲ್ ತೊಗೊಂಡು ನಾನೀಗ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅದು 2 ಸೈಡು ಸ್ಟಿಚ್ ಮಾಡಿದ್ರಲ್ಲ ಅದು ಟಾಪ್ ಮೇಲೆ ಬರೋ ಥರ ನಾವು ಸ್ಟಿಚ್ ಮಾಡ್ಕೋಬೇಕು. ಈಗ ಸ್ಯಾಟಿನ್ ಮತ್ತು ನಾವು ಮೇನ್ ಪೀಸ್ನ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಎರಡನ್ನೂ ಜಾಯಿಂಟ್ ಮಾಡಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಹಿಂದೆಗಡೆ ಕಟ್ಟೋದಕ್ಕೋಸ್ಕರ ಅದು ಡೋರಾ ಮಾಡ್ಕೋಬೇಕಿತ್ತು. ಅದನ್ನು ರೌಂಡಾಗಿ ಕಟ್ ಮಾಡಿ ಉಲ್ಟಾ ಮಾಡಿ ಕಿನಾರಿ ಮಾಡಿಕೊಂಡು ಡೋರಾಗೆ ಅಟ್ಯಾಚ್ ಮಾಡ್ತೀನಿ. ಇದನ್ನು ನಾನು ಬ್ಯಾಕ್ ಇದೆಯಲ್ಲ ಬ್ಯಾಕಲ್ಲಿ 1/2 ಇಂಚ್ ಬಿಟ್ಟು ನಾನು ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇನ್ನು ಮೇನ್ ಪೀಸ್ನ ಬಾಟಮ್ ಪೀಸ್ನ ಮತ್ತು ನಾನು ಮೇನ್ ಪೀಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ, ಟಾಪ್ ಆ್ಯಂಡ್ ಬಾಟಮು. ಸ್ಟಿಚ್ ಆದಮೇಲೆ ನನ್ನ ಲೆಂತ್ ಬಂದುಬಿಟ್ಟು 5 1/2, ಆಮೂಲ್ ಬಂದುಬಿಟ್ಟು 8 ಇಂಚ್ ತೊಗೊಂಡಿದ್ದೀನಿ. ಸೇಮ್ ಅದೇ ಥರ 2 ಸೈಡು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ನಾನು ರಿಬ್ಬನ್ಗೋಸ್ಕರ ನಾನು ಇದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನನ್ನ ಮಗ ರಿಬ್ಬನ್ ಮಾಡ್ಕೊ ಮಮ್ಮಿ, ಹೇರ್ ಬ್ಯಾಂಡ್ ಮಾಡ್ಕೊ ಮಮ್ಮಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ನಾನು ಅದಕ್ಕೋಸ್ಕರ ಎರಡನ್ನೂ ಮಾಡ್ಕೊಳ್ತಾ ಇದ್ದೀನಿ. ಇದೆರಡು ನಾನು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ.